ಎಚ್ಚರಿಕೆ ಇರಲಿ. ನಾನು ಇವಾಗ ನಿಂತ್ಕೊಂಡಿರೋದು ಬ್ರಿಗೇಡ್ ರೋಡಲ್ಲಿ. ಏನು 31st ನೈಟು ನೀವು ನೋಡ್ತೀರಾ, ನ್ಯೂಸಲ್ಲೆಲ್ಲ ನೋಡಿರ್ಬೋದು. ಒಂದು ಕ್ರೌಡ್ ಅಂತ ಹೇಳಿದರೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಆಗೋದಿಲ್ಲ, ಆ ರೀತಿಯ ಒಂದು ಕ್ರೌಡ್ ಇರುವಂತಹ ಒಂದು ರೋಡ್ ಇದು. ನಾರ್ಮಲಿ ಇವತ್ತು ಟ್ಯೂಸ್ಡೇ ನಾರ್ಮಲ್ ಡೇಸ್ ಆಗಿರೋದ್ರಿಂದ ಅಷ್ಟೇನು ಕ್ರೌಡ್ ಇಲ್ಲ. ಬಟ್ ಸ್ಯಾಟರ್ಡೆ ಸಂಡೇ ಅಂದರೆ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಆಗಲ್ಲ, ಅಷ್ಟು ಹೆವಿ ಕ್ರೌಡ್ ಇರುತ್ತೆ. ಡೇಸ್ ಆಫ್ ಬೆಂಗಳೂರಿನ ಒಂದು ಸ್ಪೆಷಲ್ ವೀಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾನಿವತ್ತು ನಿಂತ್ಕೊಂಡಿರೋದು ಎಮ್ ಜಿ ರೋಡಲ್ಲಿ. ಈ ಒಂದು ಸಣ್ಣ ವೀಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ನೀವೆಲ್ಲ ನ್ಯೂಸಲ್ಲೆಲ್ಲ ನೋಡಿರ್ಬೋದು 31st ಡಿಸೆಂಬರ್ ಹೇಗಿರುತ್ತೆ, ಎಮ್ ಜಿ ರೋಡ್ ನಮ್ಮ ಬ್ರಿಗೇಡ್ ರೋಡ್ ಹೇಗಿರುತ್ತೆ ಅಂತ ಹೇಳಿದರೆ ಅದೆಲ್ಲ ನಾವು ನ್ಯೂಸಲ್ಲಿ ನೋಡಿರ್ತೀವಿ. ಆ ಒಂದು ರೋಡ್ಗೆ ಇವತ್ತು ಬಂದಿದ್ದೀನಿ. ಯಾವ ರೀತಿಯ ಕ್ರೌಡ್ ಇವತ್ತು ನಾರ್ಮಲಿ ಕ್ರೌಡ್ ಇರೋದಿಲ್ಲ, ಆ ಒಂದು ರೋಡ್ ಹೇಗಿರುತ್ತೆ ಅಂತ ತೋರಿಸೋಣ ಅಂದ್ಕೊಂಡೆ. ಹಾಗಾಗ್ಬಿಟ್ಟು ಅಲ್ಲಿಗೆ ಬಂದಿದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ತುಂಬ ಮೇಜರ್ ಆಗಿರೋ 3 ರೋಡ್ಗಳು ಕನೆಕ್ಟ್ ಆಗುತ್ತೆ. ಒಂದು ಎಮ್ ಜಿ ರೋಡು, ಇನ್ನೊಂದು ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್. ಈ 3 ಸೇರಿ ಆ ಒಂದು ದೊಡ್ಡ ಕ್ರೌಡನ್ನು ಉಂಟು ಮಾಡುತ್ತೆ. ಬನ್ನಿ ಈ 3 ರೋಡ್ನ ಡಿಫ್ರೆನ್ಸ್ ಏನಿದೆ, ಎಲ್ಲೆಲ್ಲಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಬನ್ನಿ. ನಾನು ಆವಾಗಲೇ ಹೇಳಿದೆ, ನಮ್ಮ ಬ್ರಿಗೇಡ್ ರೋಡ್ ಏನಿದೆ ಇದು ಬ್ರಿಟಿಷರ ಕಾಲದಿಂದ ಇರುವಂತಹ ಒಂದು ರೋಡ್ ಇದು ಅಂತ. ಅದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ಬಿಲ್ಡಿಂಗ್ಸ್ ನೋಡಿ. ನಾನು ಇವಾಗ ನಿಂತ್ಕೊಂಡಿರೋದು ಬ್ರಿಗೇಡ್ ರೋಡಲ್ಲಿ. ಏನು 31st ನೈಟು ನೀವು ನೋಡ್ತೀರಾ, ನ್ಯೂಸಲ್ಲೆಲ್ಲ ನೋಡಿರ್ಬೋದು. ಒಂದು ಕ್ರೌಡ್ ಅಂತ ಹೇಳಿದರೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಆಗೋದಿಲ್ಲ, ಆ ರೀತಿಯ ಒಂದು ಕ್ರೌಡ್ ಇರುವಂತಹ ಒಂದು ರೋಡ್ ಇದು. ನಾರ್ಮಲಿ ಇವತ್ತು ಟ್ಯೂಸ್ಡೇ ನಾರ್ಮಲ್ ಡೇಸ್ ಆಗಿರೋದ್ರಿಂದ ಅಷ್ಟೇನು ಕ್ರೌಡ್ ಇಲ್ಲ. ಬಟ್ ಸ್ಯಾಟರ್ಡೆ ಸಂಡೇ ಅಂದರೆ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಆಗಲ್ಲ, ಅಷ್ಟು ಹೆವಿ ಕ್ರೌಡ್ ಇರುತ್ತೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಬ್ರಿಗೇಡ್ ರೋಡ್, ಇದು ಸ್ವಾತಂತ್ರ್ಯಕ್ಕಿಂತ ಮುಂಚೆಯಿಂದನೂ ಬ್ರಿಟಿಷರ ಒಂದು ಮೇಯ್ನ್ ಪಾಯಿಂಟ್ ಆಗಿತ್ತು. ಅವರ ಶಾಪಿಂಗ್ ಆಗಿರ್ಬೋದು, ಅವರ ಆಫೀಸಸ್ ಆಗಿರ್ಬೋದು, ಅದನ್ನೆಲ್ಲ ಈ ಬ್ರಿಗೇಡ್ ರೋಡ್ ಎಮ್ ಜಿ ರೋಡಲ್ಲೇ ಮಾಡಿದ್ದಿದ್ದು. ನೀವೇನಾದರೂ ಬ್ರಿಗೇಡ್ ರೋಡಿಗೆ ಬರೋದಾದರೆ ಈ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಇರುತ್ತೆ, ಬೈಕ್ ಪಾರ್ಕಿಂಗ್ ಇರೋದಿಲ್ಲ. ಇನ್ ಕೇಸ್ ನೀವೇನಾದರೂ ಪಾರ್ಕಿಂಗ್ ಮಾಡಿಬಿಟ್ರೆ ಈ ರೀತಿ ಬ್ಲಾಕ್ ಮಾಡಿಬಿಡ್ತಾರೆ. ಮತ್ತು ಈ ರೋಡ್ನ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ನೀವು ಇಲ್ಲಿ ಬ್ರ್ಯಾಂಡ್ಗಳು ಕಾಣಿಸ್ತಾ ಇರ್ಬೋದು. ಈ ಸ್ಟೋರ್ಸಲ್ಲಿ ಕೆಲವು ಸ್ಟೋರ್ಸ್ಗಳೆಲ್ಲ ನಮಗೆ ಗೊತ್ತಿರೋ ಫ್ರೆಂಡ್ಸು ಒಂದಿಬ್ಬರು ಹೇಳಿರೋದು, 1 CR ಮಂತ್ಲಿ ಟಚ್ ಮಾಡ್ತಾರಂತೆ, 1 CRಗಿನ್ನ ಜಾಸ್ತಿ. ಆ ರೀತಿಯ ಬ್ರ್ಯಾಂಡ್ಗಳು, ಆ ರೀತಿಯ ಸೇಲ್ಗಳು ಕೂಡ ಇಲ್ಲಿ ನಡೆಯುತ್ತೆ. ನಾರ್ಮಲಿ ಬ್ರಿಗೇಡ್ ರೋಡ್ ಅಂತ ಹೇಳಿದರೆ ಬರೀ ಸ್ಟ್ರೀಟ್ ಶಾಪಿಂಗ್ ಇರುತ್ತೆ ಮತ್ತು ಬರೀ ವಿಸಿಟಿಂಗ್ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಕೆಲವು ಬ್ರ್ಯಾಂಡ್ಗಳು ಮಾಡುವಂತಹ ಸೇಲ್ ಪರ್ ಮಂತ್ ಹೆಂಗೆ ಇರುತ್ತೆ ಅಂದರೆ ಆಲ್ಮೋಸ್ಟ್ 1 CRಗಿನ್ನ ಜಾಸ್ತಿನೇ ಅವರು ಸೇಲ್ ಟಚ್ ಮಾಡ್ತಾರೆ. ಅಷ್ಟು ಕ್ರೌಡ್ ಇರುವಂತಹ ಒಂದು ಜಾಗ ಇದು. ಇಲ್ಲೇನು ಮುಂದುಗಡೆ ಮೆಟ್ರೋ ಕಾಣಿಸ್ತಾ ಇದೆ, ಅಲ್ಲಿಂದ ಈ ಕಡೆ ಕೆಳಗಡೆ ಬಂದರೆ ಇದೆಲ್ಲ ಬ್ರಿಗೇಡ್ ರೋಡ್ ಇದು. ಸೊ 31st ನೈಟ್ ಕಾಣುವಂತಹ ಹೆವಿ ಕ್ರೌಡು ನ್ಯೂಸಲ್ಲೆಲ್ಲ ಏನು ತೋರಿಸ್ತಾರೆ ಅದು ಬಂದುಬಿಟ್ಟು ಇದೇ ರೋಡು. ಆಲ್ರೆಡಿ ಬ್ಯಾರಿಗೇಡ್ಗಳನ್ನೆಲ್ಲ ತೊಗೊಂಬಂದು ಇಟ್ಟಿದ್ದಾರೆ. ಅಷ್ಟು ದೊಡ್ಡ ಕ್ರೌಡ್ ಇರುವಂತಹ ರೋಡ್ ಇದು. ಇವತ್ತು ನಾರ್ಮಲ್ ಡೇಸ್ ಆಗಿರೋದ್ರಿಂದ ಇಲ್ಲಿ ಅಷ್ಟೇನು ದೊಡ್ಡ ಕ್ರೌಡ್ ಕಾಣಿಸ್ತಾ ಇಲ್ಲ.
ಬ್ರಿಗೇಡ್ ರೋಡಿಂದ ರೈಟ್ ತಗೊಂಡ್ರೆ ಚರ್ಚ್ ಸ್ಟ್ರೀಟ್. ಆಲ್ಮೋಸ್ಟ್ ಬ್ರಿಗೇಡ್ಗಿನ್ನ ಎಮ್ ಜಿ ರೋಡ್ಗಿನ್ನ ಫೇಮಸ್ ಚರ್ಚ್ ಸ್ಟ್ರೀಟ್. ಯಾಕಂದರೆ ನೀವು ನೋಡುವಂತಹ ಎಲ್ಲ ರೀಲ್ಸಲ್ಲಾಗಿರ್ಬೋದು ಮತ್ತು ವೀಡಿಯೋಸಲ್ಲಾಗಿರ್ಬೋದು ತುಂಬಾ ಕಾಣಿಸ್ಲಿಕ್ಕೆ ಸಿಗುವಂತಹ ಒಂದು ಜಾಗ ಅಂತ ಹೇಳಿದರೆ ಅದು ಚರ್ಚ್ ಸ್ಟ್ರೀಟೇ. ಅದು ಅಷ್ಟು ಫೇಮಸ್ ಆಗಲಿಕ್ಕೆ ಒಂದು ಕಾರಣ ಏನಂತ ಹೇಳಿದರೆ ಅಲ್ಲಿರುವಂತಹ ನೇಮ್. ಇವತ್ತು ಅಟ್ಲೀಸ್ಟ್ ಚರ್ಚ್ ಸ್ಟ್ರೀಟಲ್ಲಿ ನಡಿಲಿಕ್ಕೆ ಆಗ್ತಾ ಇದೆ. ವೀಕೆಂಡ್ಸಲ್ಲಂತೂ ನಡಿಲಿಕ್ಕೆ ಆಗೋದಿಲ್ಲ, ಆ ರೀತಿಯ ಕ್ರೌಡ್ ಆಗುವಂತಹ ಒಂದು ರೋಡ್ ಇದು. ಇಲ್ಲ ಸರ್, ಬೇಡ ಸರ್. ಎಮ್ ಜಿ ರೋಡ್ ಮೆಟ್ರೋ ಇಳಿದು ನಾನಿವಾಗ ನಿಂತ್ಕೊಂಡಿರೋದು ಎಮ್ ಜಿ ರೋಡಲ್ಲಿ. ಇದು ಬಂದುಬಿಟ್ಟು ಎಮ್ ಜಿ ರೋಡ್. ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಮೆಟ್ರೋ ಸ್ಟೇಷನ್ ಏನು ಕಾಣಿಸ್ತಾ ಇದೆ, ಇಲ್ಲಿಂದ ಕಾಣುವಂಥ ಈ ಸ್ಟ್ರೈಟ್ ರೋಡ್ ಏನಿದೆ ಇದು ಎಮ್ ಜಿ ರೋಡು. ಎಮ್ ಜಿ ರೋಡ್ ಅಂತ ಹೇಳಿದರೆ 3 ರಸ್ತೆಗಳು ಕನೆಕ್ಟ್ ಆಗುವಂಥ ಒಂದು ದೊಡ್ಡ ಸಂಗಮ ಅಂತಲೇ ಹೇಳ್ಬೋದು. ಅದರಲ್ಲಿ ಇದು ಒಂದು ಮೇಯ್ನ್ ರೋಡ್. ಇದು ನಾರ್ಮಲಿ ಈ ಒಂದು ರಸ್ತೆಗೆ ತುಂಬ ದೊಡ್ಡ ಇತಿಹಾಸ ಇದೆ. ಎಮ್ ಜಿ ರೋಡ್ ಅಂತ ಹೇಳಿದರೆ ನೀವು ಭಾರತದ ಯಾವುದೇ ಸಿಟಿಗಳಿಗೆ ಹೋದರೆ ಎಮ್ ಜಿ ರೋಡ್ ಅಂತ ಎಲ್ಲ ಕಡೆ ಒಂದು ಇರುತ್ತೆ. ಎಮ್ ಜಿ ರೋಡ್ ಅನ್ನೋ ಒಂದು ಹೆಸರು ಏನಕ್ಕೆ ಬಂತು ಅಂತ ಹೇಳಿದರೆ, ನಾರ್ಮಲಿ 1947ರಲ್ಲಿ ಸ್ವಾತಂತ್ರ್ಯ ಬಂದಾದಮೇಲೆ ಗಾಂಧೀಜಿಯವರ ನೆನಪಿಗೋಸ್ಕರ ಸಿಟಿಯಲ್ಲಿರುವಂತಹ ಒಂದು ಮೇಜರ್ ರೋಡ್ ಏನಿತ್ತು ಅದನ್ನು ಎಮ್ ಜಿ ರೋಡ್ ಅಂತ ಮಾಡಿದರು. ಸೊ ಹಾಗಾಗಿಬಿಟ್ಟು ಸರ್ಕಾರಗಳು ಅಥವಾ ಅಲ್ಲಿದು ಮಹಾನಗರ ಪಾಲಿಕೆ ಏನಿರುತ್ತೆ ಅವರು ಈ ಒಂದು ರಸ್ತೆಗೆ ತುಂಬ ಫೋಕಸ್ ಮಾಡ್ತಾರೆ. ಕ್ಲೀನ್ನೆಸ್ ಆಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಸ್ವಲ್ಪ ಫೋಕಸ್ ಜಾಸ್ತಿನೇ ಮಾಡ್ತಾರೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಎಮ್ ಜಿ ರೋಡ್ ಇದೆ. ಈ ಒಂದು ರೋಡಲ್ಲಿ ತುಂಬಾ ಗೋಲ್ಡ್ ಶಾಪ್ಗಳು ಮತ್ತು ದೊಡ್ಡ ದೊಡ್ಡ ಬ್ರ್ಯಾಂಡ್ ಶಾಪ್ಗಳು ಅಷ್ಟೇ ನೋಡಲಿಕ್ಕೆ ಸಿಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಹೇಳೋದನ್ನು ಮರೆತು ಬಿಟ್ಟಿದ್ದೀನಿ. ನಾರ್ಮಲಿ ಇವಾಗ ನಾನೇನು ಬ್ರಿಗೇಡ್ ರೋಡ್ ಮತ್ತು ಎಮ್ ಜಿ ರೋಡೆಲ್ಲ ತೋರಿಸಿದ್ದೀನಿ, ಇದು ಜಸ್ಟ್ ಒಂದು 10% ಅಷ್ಟೇ. ಯಾಕೆಂತೇಳಿದರೆ ಬ್ರಿಗೇಡ್ ಆಗಿರ್ಬೋದು, ಎಮ್ ಜಿ ರೋಡನ್ನು ಫುಲ್ ಕವರ್ ಮಾಡಲಿಕ್ಕೆ ಒಂದು ಫುಲ್ ಡೇ ಇದ್ದರೂ ಸಾಕಾಗೋದಿಲ್ಲ. ಯಾಕೆಂತೇಳಿದರೆ ನಿಮಗೇನಾದರೂ ಸ್ಟ್ರೀಟ್ ಶಾಪಿಂಗ್ ಬಗ್ಗೆ ನಾನು ತಿಳಿಸ್ಬೇಕು ಅಂತ ಹೇಳಿದರೆ ಒಂದೊಂದು ರಸ್ತೆಯಲ್ಲಿರುವಂಥ ಈ ರೀತಿಯ ಅಡ್ಡ ಒಳಗಡೆ ರಸ್ತೆಗಳನ್ನೂ ಕೂಡ ನಾನು ತೋರಿಸ್ಬೇಕಾಗುತ್ತೆ. ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಮತ್ತೊಂದು ಸರಿ ಎಮ್ ಜಿ ರೋಡ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಏನು ವೀಡಿಯೋ ಮಾಡಿದ್ದೀನಿ ಮತ್ತು ಏನು ವಿಜುವಲ್ಸನ್ನು ನೀವು ನೋಡಿದ್ದೀರಿ, ಮತ್ತು ಈ ವಿಡಿಯೋದ ಒಂದು ಉದ್ದೇಶ ಏನಾದರೂ ನೀವು ಕೇಳಿದರೆ, ನಾರ್ಮಲಿ ಡಿಸೆಂಬರ್ 31ಗೆ ನಾವು ನ್ಯೂಸಲ್ಲೆಲ್ಲ ನೋಡಿರ್ತೀವಿ ಆ ರೀತಿಯ ಒಂದು ಕ್ರೌಡ್ ಏನಿರುತ್ತೆ, ಆ ಕ್ರೌಡ್ ಆಗುವಂತಹ ಒಂದು ರಸ್ತೆ ಏನಿದೆ ಅದನ್ನು ನಾನು ತೋರಿಸೋ ಒಂದು ಉದ್ದೇಶ ಅಷ್ಟೇ ಆಗಿತ್ತು. ಎಮ್ ಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಈ 3 ರಸ್ತೆಗಳನ್ನ ತೋರಿಸೋದೊಂದೇ ನನ್ನ ಉದ್ದೇಶ ಆಗಿತ್ತು. ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಹಾಕ್ತಾನೆ ಇರ್ತೀನಿ. ಥ್ಯಾಂಕ್ ಯು.